ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು ತೋರಿದ ತ್ಯಾಗ, ಬಲಿದಾನ, ಶೌರ್ಯದ ಸ್ಮರಣೆಯಾಗಿ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಪಟ್ಟಣದಲ್ಲಿ 5 ಗ್ರಾಮಗಳನ್ನು ಒಳಗೊಂಡ ಮಾಜಿ ಸೈನಿಕರು ತಮ್ಮದೇ ಹಣದಲ್ಲಿ ನಿರ್ಮಿಸಿ 2025ನೇ ಅಕ್ಟೋಬರ್ ತಿಂಗಳಲ್ಲಿ ಲೋಕಾರ್ಪಣೆಗೊಂಡ ಅಮರ್ ಜವಾನ್ ಯುದ್ಧ ಸ್ಮಾರಕದಲ್ಲಿ ಕಾರ್ಗಿಲ್ ವಿಜಯ್ ದಿವಸ ಆಚರಣೆ ಮಾಡಲಾಯಿತು. ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು. भारत माता के वंदे मातरम, वंदे मातरम, वंदे मातरम, जय हिंद, जय हिंद. ಹುದಿಕೇರಿ ಗ್ರಾಮದ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಲ್ಯಮೀದೇರಿರ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ ಅವರು ಅಮರ್ ಜವಾನ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರ ಕೆಚ್ಚೆದೆಯ ಹೋರಾಟವನ್ನು ವಿವರಿಸಿದರು. ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರುವ ಮೂಲಕ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ದಿವಸದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ನಮನಗಳನ್ನು ತಮಗೆಲ್ಲರಿಗೂ ಸಲ್ಲಿಸುತ್ತಾ ಹುತಾತ್ಮರಾದ ಯೋಧರ ಆತ್ಮಗಳಿಗೆ, ದಿವ್ಯಾತ್ಮಗಳಿಗೆ ಶಾಂತಿಯನ್ನು ಕೋರುತ್ತಾ ನನ್ನೆರಡು ಮಾತು. ಕಾರ್ಗಿಲ್ ಯುದ್ಧ ಅದು ಯುದ್ಧವೇ ಆಗಿರಲಿಲ್ಲ, ಅದು ಒಂದು ಆಪರೇಷನ್ ವಿಜಯ್ ಆಗಿತ್ತು. ಏಕೆಂದರೆ ಪಾಕಿಸ್ತಾನದವರು ನಿಮಗೆ ಗೊತ್ತು, ನೇರವಾಗಿ ಯುದ್ಧ ಮಾಡಿ ಯಾವಾಗಲೂ ನಮ್ಮನ್ನು ಗೆದ್ದದ್ದಿಲ್ಲ, ಗೆಲ್ಲುವ ಸಾಧ್ಯತೆಯೂ ಇಲ್ಲ. ಆದ್ದರಿಂದ ಅವರು ಯಾವಾಗಲೂ ನುಸುಳುಕೋರನ್ನು ಬಿಟ್ಟು ಭಯೋತ್ಪಾದನೆಯನ್ನು ಮಾಡಿ ಇಲ್ಲಿ ಒಂದು ಅರಾಜಕತೆಯನ್ನು ಉಂಟು ಮಾಡಲು ಪ್ರಯತ್ನಿಸ್ತಾ ಇದ್ದರು. ಆ ನಿಟ್ಟಿನಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಕೊಡಗು 3800 ಅಡಿ ಎತ್ತರದಿಂದ 4700 ಅಡಿ ಎತ್ತರ ಇದೆ. ಇಲ್ಲಿ ನಾವು ಸ್ವೆಟರ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಸುತ್ತೇವೆ, ಚಳಿ ತಡೀಲಿಕ್ಕಾಗೋದಿಲ್ಲ, ಮಳೆ ತಡೀಲಿಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಆದರೆ ಆ ಕಾರ್ಗಿಲ್ ಏನಿತ್ತು, ಡ್ರಾಸ್ ಮತ್ತು ಬಾಲ್ಟಿಕ್ ಬೆಟ್ಟಗಳು 16,000ದಿಂದ 18,000ದವರೆಗೆ ಎತ್ತರ ಇದ್ದದ್ದು. ಅಲ್ಲಿ ಅವರು ನಮ್ಮ ಸೈನಿಕರು ಹೇಗೆ ಯುದ್ಧ ಮಾಡಿರ್ಬೋದು, ಹೇಗೆ ಜೀವಿಸಿರ್ಬೋದು, ಹೇಗೆ ಕಾಲ ಕಳೆದಿರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆದರೆ ಕೊಡಗಿನವರೇ ಆದವರೊಬ್ಬರು, ನಾಪೋಕ್ಲು ಸೈಡಿನ ಬಾಳೆಹಣ ಮುತ್ತಣ್ಣ, ಅವರು ನೇವಿಯಲ್ಲಿದ್ದರು, ಹಾನರಿ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆದರು. ಅವರ ಮಗ ಕಾರ್ಯಪ್ಪ, BM ಕಾರ್ಯಪ್ಪ, ಆವಾಗ ಕ್ಯಾಪ್ಟನ್ ಆಗಿದ್ದ. 22 ಜೂನ್ 1999ರಲ್ಲಿ ಅವರಿಗೆ ಆಜ್ಞೆ ಬರುತ್ತೆ, ನೀನು 5203 ಸೇನಾ ನೆಲೆಯನ್ನು ಪೋಸ್ಟನ್ನು ಹಿಡಿಬೇಕು, ವಾಪಸ್ ಹಿಡಿಬೇಕು. ಅವನು ಪ್ಯಾರಾಚೂಟ್ ರೆಜಿಮೆಂಟ್ನವನು. ಅವನು ನೋಡ್ತಾನೆ, ಅವನು ನಮ್ಮವರ ಬುದ್ಧಿ, ಕೊಡಗಿನ ಬುದ್ಧಿಯನ್ನು ಉಪಯೋಗಿಸ್ತಾನೆ. ಅವನು ಮುಂದಿನಿಂದ ಹೋಗೋದಿಲ್ಲ, ಹಿಂದಿನಿಂದ ಹೋಗ್ತಾನೆ. ಅವನಿಗೆ ಕುತ್ತಿಗೆ ಗುಂಡಾಗುತ್ತೆ. ಬ್ರೇಕ್ಫಾಸ್ಟ್ ತಿನ್ನುವಾಗ ಕಾಫಿ ಇಲ್ಲಿಂದ ಬರ್ತಾ ಇತ್ತು ಅವನು ಪುನಃ ಅವನು ಹೋಗಿ ಆ 5203 ಸೇನಾ ನೆಲೆಯನ್ನು ಹಿಡಿತಾನೆ, ವಾಪಸ್ ಹಿಡಿತಾನೆ. ಅವನಿಗೆ ವೀರ ಚಕ್ರ ಕೊಟ್ಟಿದ್ದಾರೆ. ನಾವು ನಮ್ಮವ್ರನ್ನ ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ಸ್ವಾತಂತ್ರ್ಯದವರು ನಮ್ಮವ್ರನ್ನ ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ಲೆಕ್ಕ ಇದರಲ್ಲಿ ಅಷ್ಟೇ, ನಮ್ಮವ್ರು ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ವಿಜ್ಞಾನಿಗಳು ನಮ್ಮ ಋಷಿಗಳು ಹೇಳಿದ್ರು, ಅವ್ರು ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ಇದು ನಾವು ಮಾಡ್ತಾ ಇರುವ ತಪ್ಪು. ಯಾವುದೇ ಯುದ್ಧದಲ್ಲಿ ಆಗಲಿ, ಸೈನ್ಯದಲ್ಲಿ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಅವರ ಹಣೆಯಲ್ಲಿ ಬರೆದಿರಬೇಕು. ಹುತಾತ್ಮನಾಗೋದಕ್ಕೂ ಅವನ ಹಣೆಯಲ್ಲಿ ಬರಬೇಕು, ವೀರ ಸ್ವರ್ಗ ಸಿಕ್ಕೋದಕ್ಕೂ ಅವರ ಹಣೆಯಲ್ಲಿ ಬರೆದಿರಬೇಕು. ಇದು ಎಲ್ಲರಿಗೆ ಸಿಗುವ ಭಾಗ್ಯ ಅಲ್ಲ. ನಾನು ಯಾಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಈಗಿನ ಒಂದು ಸಂದರ್ಭದಲ್ಲಿ ಕೊಡಗಿನಿಂದ
ಏನು ಒಂದು 13ಕ್ಕೆ ಒಬ್ಬರು ಕೊಡಗಿನವರು ರಕ್ಷಣಾ ಪಡೆಗಳಲ್ಲಿ ಇದ್ದರು, ಪಂಜಾಬಲ್ಲಿ 19ಕ್ಕೆ ಒಂದು ಇದ್ದರು ಆ ಟೈಮಲ್ಲಿ. ಈಗ ನಮ್ಮಲ್ಲಿ 100ಕ್ಕೂ ಒಂದು ಸಿಗೋದು ಕಷ್ಟ, ಅಷ್ಟೊಂದು ಕಡಿಮೆ ಆಗಿದೆ. ಆದ್ದರಿಂದ ನಾನು ಯುವಕರಿಗೆ, ತಮ್ಮ ಮಕ್ಕಳಿಗೂ ಸಹ ನಾನು ಹೇಳೋದೇನೆಂದರೆ, ಆದಷ್ಟು ನನಗೆ ಹೆಣ್ಣು ಮಕ್ಕಳೇ ಹುಟ್ಟಿದವರು ಮದುವೆಯಾಗಿ ಹೋದರು, ನನಗೆ ಸೇರಿಸುವ ಅವಕಾಶ ಆಗಲಿಲ್ಲ. ಗಂಡು ಮಗು ಆಗಿದ್ದರೆ ಖಂಡಿತ ಸೇರಿಸ್ತಿದ್ದೆ. ದಯವಿಟ್ಟು ಆರ್ಮಿಗೆ ಸೇರಿಸಿ, ಡಿಫೆನ್ಸ್ಗೆ ಸೇರಿಸಿ, ದೇಶ ಸೇವೆ ಮಾಡಿ ಅಂತ ಕೇಳುತ್ತಾ. ನಿಮಗೆಲ್ಲ ತಿಳಿದಿರುವ ಹಾಗೆ 1999 ಮೇಯಿಂದ ಜುಲೈವರೆಗೆ ನಡೆದಂಥ ಕಾರ್ಗಿಲ್ ಯುದ್ಧದಲ್ಲಿ ಮತ್ತು ದೇಶದ ವಿವಿಧ ಯುದ್ಧಗಳಲ್ಲಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಲಿಂದ ಹಿಡಿದರೆ ಇಲ್ಲಿಯವರೆಗೆ ಇವರನ್ನು ನಮಿಸುವಂಥ ಒಂದು ಸಂದರ್ಭದಲ್ಲಿ ಈ ಅಮರ್ ಜವಾನಲ್ಲಿ ಇವತ್ತು ಕಾರ್ಗಿಲ್ ದಿವಸದ ವಿಶೇಷ ಸಂದರ್ಭದಲ್ಲಿ ಇವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಈ ಪರಮವೀರ ಅರುಣ್ರವರಿಗೆ ನಾನು ಎಲ್ಲರ ಪರವಾಗಿ ಅನಂತ ಧನ್ಯವಾದ ಹೇಳ್ತೇನೆ. ಈ ದಾರಿ ತಕ್ಕರೆ ಉಂಡ ಈಗ ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಪೇಟೆ.